ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಅಂಗವಾಗಿ ಬಾಗಲಕೋಟೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ ಜಿದ್ದಿ ಜಮಖಂಡಿ ನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧಿಸಿ ಸ್ವತ್ತಿನ ಕಳವು, ಸೈಬರ್ ಸುರಕ್ಷತೆ, ಸಂಚಾರಿ ನಿಯಮಗಳ ಪಾಲನೆ ಬಗ್ಗೆ ಜಾಗೃತಿ ಮೂಡಿಸಿ ಪೊಲೀಸ್ ಎಂಬುದು ಭಯದ ಸಂಕೇತವಲ್ಲ, ಬದಲಾಗಿ ಭರವಸೆಯ ಪ್ರತೀಕ ಎಂಬುದನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ಜಮಖಂಡಿ ಶಹರ ಠಾಣಾ ಪಿಎಸ್ಐ ಅನಿಲ್ ಕುಂಬಾರ್ ಹಾಗೂ ಪೊಲೀಸರಾದ ಶೇಖರ್ ನಾಯಕ್, ಶಂಕರ್ ಆಸಂಗಿ, ನಂದಪ್ಪ ನ್ಯಾಮಗೌಡ, ಶಿವಾನಂದ್ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಈಗಾಗಲೇ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಅವರ ಒಂದು ಉದ್ದೇಶಿತ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಪೊಲೀಸರು ಮತ್ತು ಜನರ ನಡುವೆ ಬಾಂಧವ್ಯ ಇನ್ನು ಬಹಳ ಚೆನ್ನಾಗಿ ಆಗಬೇಕು. ಜನರ ಸಮಸ್ಯೆಗೆ ಪೊಲೀಸರು ಬೇಗ ಸ್ಪಂದಿಸಬೇಕು. ಅವರ ಸಮಸ್ಯೆಯನ್ನು ಆಲಿಸಿಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಒಂದು ಸಾಧ್ಯ ಆದಷ್ಟು ಒಂದು ಅವರ ಮನೆ ಬಳಿಗೆ ಬಂದು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈಗಾಗಲೇ ನಾವು ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದಾಗಿದೆ. ಅದೇ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 4 ಲಕ್ಷ ಮನೆಗಳಿದ್ದು, ಈ 4 ಲಕ್ಷ ಮನೆಗಳಿಗೆ ಪ್ರತಿಯೊಬ್ಬ ನಮ್ಮ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಒಂದು ವಿವರವನ್ನ ಪಡೆದು ಅಲ್ಲಿ ಅವರ ಏನೊಂದು ಸಮಸ್ಯೆಗಳಿದೆಯಾ ಅಂತಕ್ಕಂತ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಸಲುವಾಗಿ ಮತ್ತು ಆ ಸಮಸ್ಯೆಗಳಿಗೆ ನಾವು ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ತಿಳಿಸಿ ಆ ಸಮಸ್ಯೆಗಳ ಪರಿಹರಿಸುವ ಬಗ್ಗೆ ಈಗಾಗಲೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತಿನ ದಿನ ನಾವೆಲ್ಲ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲಾ ಪ್ರತಿಯೊಂದು ಬೀಟ್ ಸಿಬ್ಬಂದಿಯವರು ಅವರಿಗೆ ಕೊಟ್ಟಂತ ಬೀಟ್ ಏರಿಯಾಗಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಮನೆಗೆ ಹೋಗಿ ಈಗಾಗಲೇ ನಾವು ಒಂದು ಮಾಹಿತಿಯನ್ನ ಇದು ಮಾಡಿದ್ದೇವೆ. ಆ ಮನೆಯ ಹಿರಿಯರು ಯಾರಿದ್ದಾರೆ, ಮನೇಲಿ ಎಷ್ಟು ಜನ ಇದ್ದಾರೆ, ಆ ನಂತರ ಮತ್ತೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತಕ್ಕಂತ ಕೆಲವೊಂದು ವಿಷಯಗಳ ಬಗ್ಗೆ ಬಹಳ ಪರ್ಸನಲ್ ವಿಷಯಗಳನ್ನ ಪಡೆಯದೆ ಬೇಕಾದಂತ ವಿಷಯಗಳನ್ನ ಅಷ್ಟನ್ನು ಮಾತ್ರ ಒಂದ್ ಸ್ವಲ್ಪ ಸಂಗ್ರಹಿಸಿಕೊಂಡು ಇದು ಮಾಡ್ತಾ ಇದೀವಿ. ಅಲ್ಲದೆ ನಾವು ಈಗಾಗಲೇ ಒಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಜನರ ಮತ್ತು ಸಾರ್ವಜನಿಕರ ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳನ್ನ ಸಹಿತ ನಾವು ಇದು ಮಾಡಿದ್ದೇವೆ. ಈಗಾಗಲೇ ಗೊತ್ತು, ಮಹಿಳೆ ಮತ್ತು ಮಕ್ಕಳಿಗೆ ಏನಾರ ತೊಂದರೆ ಆಯ್ತು ಅಂದ್ರೆ ಯಾರು ಹೋಗಿ ಬಂದು ಹೇಳಕ್ ಆಗಕ್ಕಾಗಿರಲ್ಲ. ಹೆಣ್ಮಕ್ಳಿಗೆ ಏನಾರ ತೊಂದರೆ ಆಯ್ತು ಅಂತಂದ್ರೆ ಪೊಲೀಸ್ ಬಂದು ಇದು ಮಾಡ್ಲಿಕ್ಕೆ ಆಗಕ್ಕಾಗಿರಲ್ಲ. ಸೊ ಅಂತ ಒಂದೆಲ್ಲ ಒಂದು ಸಮಸ್ಯೆಗಳಿಗೆ ಏನಾರು ಇತ್ತು ಅಂತಂದ್ರೆ ಕೆಲವೊಂದು ಟೋಲ್ ಫ್ರೀ ನಂಬರ್ಗಳು ಇದಾವೆ. ಅದು 181 ಆಗಿರ್ಬೋದು. ಆಮೇಲೆ ಬಾಲ್ಯ ವಿವಾಹ ತಡೆಗಟ್ಟುವ ಸಲುವಾಗಿ ಟೋಲ್ ಫ್ರೀ ನಂಬರ್ 1098 ಆಗ್ಬೋದು. ಸೈಬರ್ ಅಪರಾಧಗಳು ಆಗ್ತಾ ಇದೆ. ಕೆಲವೊಬ್ರೆಲ್ಲ ಏನಾಗಿದೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳು ಬ್ಲಾಕ್ ಆಗಿದೆ, ಅದನ್ನ ತೆಗಿಬೇಕಾತಂದ್ರೆ ನಿಮ್ಮ KYC ಡೀಟೇಲ್ಸ್ ಕೊಡಿ, ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತ ಹೇಳ್ಕೊಂಡೆಲ್ಲ ಮಾಹಿತಿನ ಕೇಳಿ ನಮ್ಮ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇದ್ದಂತ ಹಣನೆಲ್ಲ ತೆಗೆಸ್ತಾ ಇರ್ತಾರೆ. ಇಂಥ ಒಂದು ಸೈಬರ್ ಅಪರಾಧವನ್ನ ತಪ್ಪಿಸೋ ಸಲುವಾಗಿ 1930 ಕರೆ ಮಾಡೋದಕ್ಕೆ, ಏನಾದ್ರು ಸಮಸ್ಯೆ ಆದ್ರೆ 112 ಕರೆ ಮಾಡೋದಕ್ಕೆ, ಅದೇ ಪ್ರಕಾರ ಹಿರಿಯ ನಾಗರಿಕರು ಮತ್ತು ಟ್ರಾಫಿಕ್ ಭದ್ರತೆ, ಅದ್ರ ಜೊತೆಗೆ ಮಾದಕ ವಸ್ತು ಏನು ಸೇವನೆ ಮಾಡ್ತಾ ಇರ್ತಾರೆ ಮಾದಕ ವಸ್ತು ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ, ಯಾರಾದ್ರೂ ಗಾಂಜಾ ಮತ್ತು ಇಂತರ ಏನಾದ್ರು ಮಾರಾಟ ಮಾಡ್ತಿದ್ರು ಅಂತಂದ್ರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತು ಅಂತಂದ್ರೆ ಇಂತ ನಮ್ಮ ಟೋಲ್ ಫ್ರೀ ನಂಬರ್ ಇದೆ, 112 ಕಾಲ್ ಮಾಡ್ಬೋದು, 1933 ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಈ ತರ ಒಂದು CCTVಗಳನ್ನೆಲ್ಲ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಲಹೆಗಳನ್ನ ಮತ್ತು ಸಹಕಾರವನ್ನ ಪೊಲೀಸ್ ಇಲಾಖೆ ಮತ್ತು ಪಬ್ಲಿಕ್ ಜನರ ನಡುವೆ ಒಳ್ಳೆಯ ಸಲ ಬಂದಿದ್ದೀವಿ. ಈ ನಾವು ಸಿಟಿಕ್ಯಾರ ಒಳಗೆ ಬಂದಿದ್ದೀವಿ. ನಾವು ಇಲ್ಲಿ ಕಾರ್ಪೊರೇಟರ್ ಆದಂತ ಪುತ್ಲಾಬಾಯಿ ಅವರು, ಆನಂತರ ಮತ್ತೆಲ್ಲ ಇಲ್ಲಿ ಸಿಟಿಕ್ಯಾರ ಓಣಿಯ ಎಲ್ಲ ಯುವಕರಿಗೂ ಸಹಿತ ನಾವು ಅವ್ರ ಭೇಟಿಯಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರ್ಲಿ, ಅವ್ರಿಗೂ ಒಳ್ಳೆ ಶಿಕ್ಷಣ ಕೊಡಿ, ಯಾವುದೇ ರೀತಿಯಂತ ಗಾಂಜಾ ಮತ್ತು ನಿಮ್ಮಲ್ಲಿ ಮಾವ ಬಾಳ ಅದಾವ, ಆ ಮಾವ ಅದನ್ನೆಲ್ಲ ತಿನ್ಬಾರ್ದು ಅಂತ ಅನ್ಕೊಂಡು ಎಲ್ಲ ಒಂದಿಷ್ಟು ಸಲಹೆಗಳನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದಿದ್ದೀವಿ. ನೀವೆಲ್ಲ ಸಹಿತ ನಾವು ಪೊಲೀಸ್ ಇದಕ್ಕೆ ಸಹಕರಿಸ್ಬೇಕಂತ ಅನ್ಕೊಂಡು ಹೇಳಿ ನಾವು ಈ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ಇದನ್ನ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೂ ಸಹ ನಮ್ಮ ಪೊಲೀಸರು, ನಮ್ಮ PSI ನಾವು ಮಾಡ್ತೀವಿ.